ನಮಸ್ಕಾರ ವೀಕ್ಷಕರೇ, ಇವತ್ತಿನ ಸುದ್ದಿ ಸ್ಪರ್ಶ ವಿದ್ಯಾರ್ಥಿ ಸ್ನೇಹಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತ ಕೊಡ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತಮ್ಮಲ್ಲಿರುವ ಮೊಬೈಲ್ಗಳನ್ನು ಶೈಕ್ಷಣಿಕ ಚಟುವಟಿಕೆಗಳಿಗೆ ಪೂರಕವಾಗಿ ತಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳುವ ನಿಟ್ಟಿನಲ್ಲಿ ಹೇಗೆ ಬಳಸಿಕೊಳ್ಳಬೇಕು ಅನ್ನೋದ್ರ ಸಂಬಂಧಪಟ್ಟಂಗೆ ಮಾತನಾಡಲು ವಿಶ್ವಚೇತನ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ನಮಸ್ಕಾರ ಸರ್. ನಮಸ್ತೆ ಸರ್, ಸ್ವಾಗತ ಸರ್. ಇವತ್ತು ಮೊಬೈಲ್ ಅಂದ್ರೆ ಅದೊಂದು ಚಟ, ಅದು ಎಲ್ಲ ಸಮಸ್ಯೆಗಳ ಮೂಲ ಅನ್ನೋದು ಜನಜನಿತವಾಗಿದೆ. ಅದ್ರ ಬಗ್ಗೆನೇ ಮಾತಾಡ್ತಾ ಹೋಗ್ತಾರೆ. ಆದ್ರೆ ಇನ್ನೊಂದು ವಾಸ್ತವ ಏನಂದ್ರೆ, ಮೊಬೈಲು ನೀಡ್ಸ್ ಅಂದ್ರೆ ಮೂಲಭೂತ ಅಗತ್ಯಗಳ ಪಟ್ಟಿಯಲ್ಲಿ ಅದೊಂದು ಸೇರ್ಕೊಂಡಿದೆ. ಹಾಗಾಗಿ ನಾವು ನೆಗೆಟಿವ್ ಮಾತಾಡೋಕ್ಕಿಂತ ಅದನ್ನ ಪಾಸಿಟಿವ್ ಆಗಿ ಹೇಗೆ ವಿದ್ಯಾರ್ಥಿಗಳು ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆ ಇದರ ಬಗ್ಗೆ ಬಹಳಷ್ಟು ಚರ್ಚೆಗಳಾಗಬೇಕಾಗಿದೆ. ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ. ನಿಜವಾಗ್ಲೂ ಒಬ್ಬ ವಿದ್ಯಾರ್ಥಿಗೆ ಆ ಮೊಬೈಲ್ ಅನ್ನೋದು ಅವರ ಕೈಯಲ್ಲೇ ಇರ್ತಕ್ಕಂಥ ವಿಶ್ವ. ಅಂದ್ರೆ ಪ್ರಪಂಚದ ಎಲ್ಲಾ ಜ್ಞಾನಗಳನ್ನು ಸಹ ತನ್ನ ಅಂಗೈಯಲ್ಲೇ ಇಟ್ಟು ಆ ಜ್ಞಾನವನ್ನ ವೃದ್ಧಿಸಿಕೊಳ್ಳುವ ಹಾಗೂ ಅವನ ಎಲ್ಲಾ ರೀತಿಯಾದಂತಹ ಚಟುವಟಿಕೆಗಳಿಗೂ ಆ ಒಂದು ಡಿವೈಸ್ ಅಥವಾ ಒಂದು ವಿದ್ಯುನ್ಮಾನ ಯಂತ್ರ ಅಂತ ನಾವೇನು ಹೇಳ್ತೀವಿ, ಅದು ಅವನಿಗೆ ನಿಜವಾಗ್ಲೂ ಸಿಕ್ಕಿರ್ತಕ್ಕಂಥ ಒಂದು ವರ. ಅದನ್ನ ಒಬ್ಬ ವಿದ್ಯಾರ್ಥಿ ಹೇಗೆ ತನ್ನ ಜ್ಞಾನ ವೃದ್ಧಿಗೋಸ್ಕರ, ತನ್ನ ವ್ಯಕ್ತಿತ್ವ ವಿಕಾಸಕ್ಕೋಸ್ಕರ ಅಥವಾ ತನ್ನ ಒಂದು ಸಾಧನೆಗೋಸ್ಕರ ಬಳಸ್ಕೊಳ್ತಾನೆ ಅನ್ನೋದ್ರ ಮೇಲೆ ಅದರ ಒಂದು ಮಹತ್ವ ಆ ವಿದ್ಯಾರ್ಥಿಗೆ ಅರಿವಾಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ನಿಜವಾಗ್ಲೂ ವಿದ್ಯಾರ್ಥಿಗಳು ತಮ್ಮ ಸಾಧನೆಯನ್ನ ಮಾಡೋದಕ್ಕೋಸ್ಕರ ಅಥವಾ ಅವರು ತಮ್ಮ ಜ್ಞಾನವನ್ನು ವೃದ್ಧಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ಬೇರೆ ರೀತಿಯಾದಂತಹ ವ್ಯಕ್ತಿತ್ವ ವಿಕಸನಕ್ಕೆ ಆ ಒಂದು ಎಲೆಕ್ಟ್ರಾನಿಕ್ ಮಾಧ್ಯಮವನ್ನ ಬಳಸ್ಕೊಂಡ್ರೆ ಖಂಡಿತ ವಿದ್ಯಾರ್ಥಿಗಳಿಗೆ ಅದು ಬಹಳ ಒಳ್ಳೇದಂತ ನನ್ನ ಭಾವನೆ. ಸರ್, ಒಂದು ಸಲಹೆ ನೀವು ಕೊಡ್ಬೋದಾ? ಈಗ ಉದಾಹರಣೆಗೆ ಪ್ರತಿ ಕಾಲೇಜುಗಳಲ್ಲಿ ಪ್ರತಿ ವಿಷಯಗಳಿಗೂ ಒಂದೊಂದು ಪೀರಿಯಡ್ ಅಂತ ಇರುತ್ತೆ, ಒಂದೊಂದು ಸಮಯ ಅಂತ ನಿಗದಿಪಡಿಸಿರ್ತಾರೆ. ಹೌದು. ಸೊ ನಾವು ಈ ಸಮಯವನ್ನ ಮೊಬೈಲ್ ಒಂದು ಸಮಯ ಅಂತ ನಿಗದಿಪಡಿಸಿ ವಿದ್ಯಾರ್ಥಿ ತಾವಾಗೆ ಅದನ್ನ ಒಂದು ಸಮಯ, ಇಂಥ ಸಮಯದಲ್ಲಿ ಮೊಬೈಲ್ ನೋಡಿ ಅಷ್ಟೇ, ಅದು ಆ ಸಮಯ ಮುಗ್ದಾದ್ಮೇಲೆ ನೀವು ಎತ್ತಿಡಿ ಆ ತರದ್ದು ಒಂದು ಸೂಚನೆ ಕೊಡ್ತಾ ಅವ್ರಿಗೊಂದು ಅಥವಾ ಒಂದು ನಿರ್ಬಂಧ ಹೇಳ್ತಾ ಅದನ್ನ ಅವ್ರಿಗೆ ಹಸ್ತಾಂತರ ಮಾಡೋದು, ಮೊಬೈಲ್ನ ಕೊಡುವಂಥದ್ದು ಎಷ್ಟು ಪೂರಕವಾಗಿರುತ್ತೆ ಅಂತ. ನಾನು ಹಿಂದೆ ಕೆಲಸ ಮಾಡ್ತಾ ಇದ್ದಂತಹ ಒಂದು ವಿದ್ಯಾಸಂಸ್ಥೆಯಲ್ಲಿ ಆ ವ್ಯವಸ್ಥೆ ಇತ್ತು. ವಾಸ್ತವದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಲೈಬ್ರರಿ ಪೀರಿಯಡ್ ಅಂತ ಹೇಳಿ ಅವರನ್ನ ಗ್ರಂಥಾಲಯಕ್ಕೆ ಕರ್ಕೊಂಡು ಹೋಗೋರು. ಅಲ್ಲಿ ನೀವು ಏನದು ಟ್ಯಾಬ್ ಅಂತ ಹೇಳ್ತಿರಲ್ವಾ, ಅದನ್ನ ಕೊಟ್ಟು ಅದರ ಮುಖಾಂತರ ಆ ವಿದ್ಯಾರ್ಥಿಗಳಲ್ಲಿ ನಿಜವಾಗ್ಲು ಅವ್ರಿಗೆ ಏನ್ ಬೇಕೋ ಅದನ್ನೆಲ್ಲ ಹುಡುಕಿ, ಅದು ಅವ್ರಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನ ಹುಡುಕಿ ಆ ಮಾಹಿತಿಯನ್ನ ಸಂಗ್ರಹ ಮಾಡಿ ಅವರ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಇವತ್ತು ಆಧುನಿಕವಾಗಿ ಅಪ್ಡೇಟ್ ಆಗ್ತಾ ಇದೆ ಅಥವಾ ಏನು ಜ್ಞಾನ ಇವತ್ತು ಹೊಸದಾಗಿ ಸಂಶೋಧನೆಗಳಾಗ್ತಾ ಇದೆ ಅದನ್ನೆಲ್ಲವನ್ನು ಸಂಗ್ರಹ ಮಾಡುವಂತಹ ಒಂದು ಕೆಲಸವನ್ನ ಆ ಸಂಸ್ಥೆಯಲ್ಲಿ ಮಾಡ್ತಾ ಇದ್ರು. ನನ್ನ ದೃಷ್ಟಿಯಲ್ಲಿ ನೀವು ಹೇಳಿ ಸಲಹೆ ಅದು ಒಳ್ಳೇದಂತ ಅನ್ಸುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನ ಯಾವುದೇ ಒಂದು ವಿಷಯದಿಂದ ನಾವು ದೂರೀಕರಿಸಿದ ಹಾಗೆ ಅದ್ರ ಬಗ್ಗೆ ಕುತೂಹಲ ಜಾಸ್ತಿ ಆಗುತ್ತೆ. ಆ ಕುತೂಹಲ ಜಾಸ್ತಿ ಆದಾಗ ವಿದ್ಯಾರ್ಥಿಗಳನ್ನ ನಾವು ತಡೆ ಹಾಕಿದ್ರೆ ಅದನ್ನ ಮತ್ತೆ ಯಾವಾಗ್ಲೂ ಅವನು ಮಿಸ್ಯೂಸ್ ಮಾಡಿಕೊಂಡು ಬಳಸುವಂತಹ ಒಂದು ಪರಿಪಾಠ ಬೆಳೆಯುತ್ತೆ ಅನ್ನೋದು ನನ್ನ ದೃಷ್ಟಿಕೋನ ಸಹ ಹೌದು. ಹಾಗಾಗಿ ವಿದ್ಯಾರ್ಥಿಗಳು ನೀವು ಹೇಳಿದ ಹಾಗೆ ಯಾವ್ದಾದ್ರು ಒಂದು ಸಮಯವನ್ನ ನಿಗದಿಪಡಿಸಿ ಅವರು ಮೊಬೈಲ್ ಅನ್ನ ಒಂದು ವಿಷಯವನ್ನ ಕೊಟ್ಟು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಏನಾದ್ರು ಒಳ್ಳೆ ವಿಷಯಗಳಿದೆಯಾ ಅಥವಾ ಇವತ್ತು ಇದ್ರ ಬಗ್ಗೆ ಏನೇನೆಲ್ಲ ಹೊಸದಾಗಿರ್ತಕ್ಕಂಥ ಮಾಹಿತಿಗಳು ಬಂದಿದೆ, ಇದನ್ನ ಸಂಗ್ರಹ ಮಾಡಿ ಅದರ ಬಗ್ಗೆ ಏನಾದ್ರೂ ಒಂದು ಡಾಕ್ಯುಮೆಂಟ್ರಿನ ಸಿದ್ಧಪಡಿಸಿ ಅದರಿಂದ ನಿಮ್ಮ ಜ್ಞಾನ ವೃದ್ಧಿ ಆಗುತ್ತೆ ಅಂತ ಹೇಳಿ ವಿದ್ಯಾರ್ಥಿಗಳನ್ನ ಖಂಡಿತ ಆ ನಿಟ್ಟಿನಲ್ಲಿ ನಾವು ತೊಡಗಿಸ್ಕೊಳ್ಳೋಕೆ ಅವಕಾಶವನ್ನ ಮಾಡಿಕೊಟ್ರೆ ಅವ್ರಿಗೆ ಆ ವಿದ್ಯಾರ್ಥಿಗಳ ಅರಿವಾಗುತ್ತೆ, ಮೊಬೈಲ್ ಅನ್ನ ನಾವು ಈ ರೀತಿಯಾಗ್ಲೂ ಸಹ ಬಳಸಿದಾಗ ನಮ್ಮ ಜ್ಞಾನ ವೃದ್ಧಿ ಆಗುತ್ತೆ, ಇದರಿಂದ ನಮ್ಮ ಬದುಕಿಗೆ ನಿಜವಾಗ್ಲೂ ಬೇಕಾಗಿರ್ತಕ್ಕಂಥ ಎಲ್ಲಾ ರೀತಿಯಾದಂತಹ ಮಾಹಿತಿಗಳು ಸೌಲಭ್ಯಗಳು ಸಿಗುತ್ತೆ ಅನ್ನುವಂತಹ ಒಂದು ಅರಿವು ಮೂಡಿಸಬಹುದು ಅನ್ನೋದು ನನ್ನ ಅಭಿಪ್ರಾಯ. ಹಿಂದಿನ ದಿನದಲ್ಲಿ ಮಾಹಿತಿ ಕೊರತೆ ಇತ್ತು, ಇನ್ಫಾರ್ಮೇಶನ್ ಕೊರತೆ ಇತ್ತು. ಹೌದು. ಆದ್ರೆ ಈಗ ತುಂಬಾ ಮಾಹಿತಿಗಳಿದೆ. ಅದರಲ್ಲಿ ಯಾವುದು ಚೂಸ್ ಮಾಡೋದಿದೆಯಲ್ಲ
ಆ ಚೂಸ್ ಮಾಡುವಂತ ಜ್ಞಾನ ಉಳ್ಳವನೇ ನಿಜವಾಗ್ಲೂ ಆ, ಅವನು ಅದನ್ನ ಶಕ್ತಿಯುತವಾಗಿ ಒಂದು ಪೂರಕವಾಗಿ ಬಳಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಹೌದು. ಹಾಗಾಗಿ ಇಷ್ಟು ಮಾಹಿತಿಯ ಗುಡ್ಡೆಯಲ್ಲಿ ನಾವು ಹೇಗೆ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಅದನ್ನ ಹೇಗೆ ಬಳಸ್ಕೊಳ್ಬಹುದು ಅಂತ ಏನಾದ್ರೂ ಒಂದು ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಪಾಠವನ್ನ ಬೋಧನೆ ಮಾಡಬೇಕಾದ್ರೆ ಅವ್ರಿಗೆ ವಾಸ್ತವದಲ್ಲಿ ವೈದ್ಯಕೀಯ ಕ್ಷೇತ್ರದ ಬಗ್ಗೆ ತುಂಬಾ ಕುತೂಹಲ ಇರಬೇಕು. ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ, ವೈದ್ಯಕೀಯ ಕ್ಷೇತ್ರದಲ್ಲಿ ನಿಜವಾಗ್ಲೂ ನಿಮ್ಗೆ ಆಸಕ್ತಿ ಇದೆ ಅಂತ ಹೇಳಿದ್ರೆ ಮೊಬೈಲ್ ಅನ್ನು ನೀವು ಬಳಸ್ತೀರಾ. ಮೊಬೈಲ್ ಅನ್ನ ಬಳಸಬೇಕಾದ್ರೆ ಖಂಡಿತವಾಗ್ಲೂ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ನಿಜವಾದಂತಹ ತಂತ್ರಜ್ಞಾನ ಅಥವಾ ಇವತ್ತು ಏನು ಹೊಸದಾಗಿರ್ತಕ್ಕಂಥ ತಂತ್ರಜ್ಞಾನಗಳು ಬರ್ತಾ ಇದೆ, ಏನೇನು ಸಂಶೋಧನೆಗಳು ನಡೀತಾ ಇದೆ, ಆ ಸಂಶೋಧನೆಗಳನ್ನ ನೀವು ಹುಡುಕ್ತಾ ಹೋದ್ರೆ ಮೊಬೈಲ್ ಅಲ್ಲೇ ನಿಮಗೆ ಅದೆಲ್ಲ ಇವತ್ತು ಸಿಕ್ಬಿಡುತ್ತೆ. ಹಾಗಾಗಿ ನೀವು ಮೊಬೈಲ್ ಅನ್ನ ಈ ದೃಷ್ಟಿಕೋನದಿಂದ ನೀವು ಬಳಸಿದಾಗ ನಿಮ್ಮದೇ ಕ್ಷೇತ್ರದಲ್ಲಿ ನಿಮಗೆ ಇವತ್ತಿನ ಅತ್ಯಾಧುನಿಕ ಮಾಹಿತಿ ಸಿಕ್ಕಿ ನೀವು ಒಬ್ಬ ಶಿಕ್ಷಕರಿಗಿಂತ ಉತ್ತಮವಾದಂತಹ ಜ್ಞಾನವನ್ನ ಪಡ್ಕೊಂಡು ನಿಮ್ಮ ಕ್ಷೇತ್ರದಲ್ಲಿ ಅತ್ಯುನ್ನತವಾದ ಸಾಧನೆಗಳನ್ನ ಮಾಡ್ಬೋದು. ಅಥವಾ ನೀವು ಆ ಕ್ಷೇತ್ರದಲ್ಲಿ ಕುತೂಹಲ ಇದೆ ನಿಮ್ಗೆ ಇದ್ದಾಗ ಆ ಕುತೂಹಲವನ್ನ ನೀವು ಮೊಬೈಲಲ್ಲಿ ಒಟ್ಟು ಮೊಬೈಲಲ್ಲಿ ಸಿಗುತ್ತೆ. ನೀವು ಎಲ್ಲಿ ಇವತ್ತು ಯಾವುದೇ ಪುಸ್ತಕ ಭಂಡಾರಕ್ಕೆ ಹೋಗ್ಬೇಕಾಗಿಲ್ಲ, ಗ್ರಂಥಾಲಯಕ್ಕೆ ಹೋಗ್ಬೇಕಾಗಿಲ್ಲ, ಅಥವಾ ಮೇಷ್ಟ್ರನ್ನ ಕೇಳ್ಬೇಕಾಗಿಲ್ಲ. ಮೊಬೈಲ್ ಅಲ್ಲೇ ನೀವು ಹುಡುಕ್ರೆ ಇವತ್ತು ನೀವು ಗೂಗಲ್ ಜ್ಞಾನದ ಭಂಡಾರ ಅಂತ. ಹೌದು, ಜ್ಞಾನದ ಭಂಡಾರ ಅಂದ್ರೆ ನಿಮ್ಗೆ ಇವತ್ತು ಪ್ರಸ್ತುತ ಈ ಕ್ಷಣ ಏನ್ ನಡೆದಿದೆ ಅದು ಮೊಬೈಲ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಆಗಿರುತ್ತೆ. ಅದನ್ನ ಹುಡುಕ್ದಾಗ ನಿಮ್ಗೆಲ್ಲ ಸಿಕ್ಬಿಡುತ್ತಲ್ಲ ಮಾಹಿತಿ. ಮೊಬೈಲ್ ಅಲ್ಲಿ ಜ್ಞಾನದ ಭಂಡಾರನೂ ಇದೆ, ಅಶ್ಲೀಲದ ಭಂಡಾರನೂ ಇದೆ. ಹೌದು, ಅದನ್ನ ನಾವು ಹೇಗೆ ವಿದ್ಯಾರ್ಥಿಗಳಿಗೆ ಅದೇ ಹೇಳ್ತಿರೋದು, ವಿದ್ಯಾರ್ಥಿಗಳು ಕೇವಲ ಮೊಬೈಲ್ ಕೊಟ್ಟು ಕೊಡ್ಸೋದಕ್ಕಿಂತ ಮೊಬೈಲ್ ಅಲ್ಲಿ ಬಳಕೆ ಮಾಡ್ಬೇಕು, ಹೇಗ್ ಬಳಕೆ ಮಾಡ್ಕೊಳ್ಬೇಕು ಅನ್ನೋದು ಜ್ಞಾನ ಕೊಟ್ಟು ಹೌದು ಕೈ ಕೊಡೋದು ವಿದ್ಯಾರ್ಥಿಗಳಲ್ಲಿ ಆ ಜಾಗೃತಿಯನ್ನ ಮೂಡಿಸ್ಬೇಕು. ನಿಜವಾಗ್ಲೂ ನಾವು ಆ ಜಾಗೃತಿಯನ್ನ ಮೂಡಿಸಿದ್ರೆ ಖಂಡಿತ ವಿದ್ಯಾರ್ಥಿ ಸಮುದಾಯದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ಅಥವಾ ರೂಪಾಂತರವನ್ನ ಅಥವಾ ಸುಧಾರಣೆಯನ್ನ ಖಂಡಿತ ತರಬಹುದು ಅನ್ನೋದು ನನ್ನ ಉದ್ದೇಶ. ಯಾವ ರೀತಿ ಅರಿವನ್ನು ಮೂಡಿಸಬಹುದು ಅಂತ ಸರ್, ಈಗ ಒಬ್ಬ ಮೇಷ್ಟ್ರು ನಿಜವಾಗ್ಲೂ ತರಗತಿಗೆ ಹೋದಾಗ ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಬಹಳ ಬಹಳ ಮುಖ್ಯವಾಗಿ ಈ ಒಂದು ವಿಷಯವನ್ನ ಹೇಳ್ಬೇಕು. ಏನು, ನೀವು ವಿದ್ಯಾರ್ಥಿಗಳಾಗಿ ಈಗ ಬಹಳಷ್ಟು ವಿದ್ಯಾರ್ಥಿಗಳು ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಾರೆ. ಅದು ಏನನ್ನ ನೋಡ್ತಾರೆ ಸಾಮಾನ್ಯವಾಗಿ ಅಂತ ಹೇಳಿದ್ರೆ, ಯೂಟ್ಯೂಬ್ ಅಲ್ಲಿ ಏನೋ ಶಾರ್ಟ್ಸ್ ಅಂತ ಬರುತ್ತೆ, ಅದನ್ನ ನೋಡ್ಕೊಂಡು ಇವತ್ತು ಇಲ್ಲ ಸಲ್ಲದ ಎಲ್ಲಾ ರೀತಿಯಾದಂತಹ ಆಕ್ಟಿವಿಟೀಸು ವಿದ್ಯಾರ್ಥಿಗಳಲ್ಲಿ ಇವತ್ತು ಅದು ಮನೆ ಮಾಡಿದೆ. ನಿಜವಾಗ್ಲೂ ವಿದ್ಯಾರ್ಥಿಗಳು ಮೊಬೈಲ್ ಅನ್ನ ಹೇಗ್ ಬಳಸ್ಬೇಕು ಅಂತ ಹೇಳಿದ್ರೆ, ನಾನೇ ನೋಡಿದೀನಿ ಎಷ್ಟೋ ಸಾರಿ ನಾವು ಮೊಬೈಲ್ ಅನ್ನು ನೋಡಿದಾಗ ಸುಮ್ಮನೆ ಈಗ ಅನ್ಕೊಂಡದೇನೋ ಎಲ್ಲ ರೀಲ್ಸ್ ಅಂತೆ ಶಾರ್ಟ್ಸ್ ಅಂತ ಅದನ್ನ ನೋಡ್ಕೊಂಡು ವಿಚಿತ್ರವಾಗಿ ನಗೋದು, ಮಾತಾಡೋದು, ಮಾನಸಿಕವಾಗಿ ಅದು ಖಂಡಿತ ವಿದ್ಯಾರ್ಥಿಗಳನ್ನ ದಿಕ್ಕು ತಪ್ಪಿಸುತ್ತೆ. ಅವು ಆ ಶಾರ್ಟ್ಸ್ ಅನ್ನ ಮಾಡಿರೋರಾಗ್ಲಿ, ರೀಲ್ಸ್ ಅನ್ನ ಮಾಡಿರೋರಾಗ್ಲಿ ನಿಜವಾಗ್ಲೂ ಅವ್ರಿಗೆ ಅರಿವಿದ್ದು ಮಾಡ್ತಾರೋ ಅಥವಾ ಸಮಾಜವನ್ನ ದಿಕ್ಕು ತಪ್ಪಿಸೋದಕ್ಕೆ ಆ ಕೆಲಸವನ್ನ ಮಾಡ್ತಾರೋ ಅಥವಾ ಸಮಯ ಕಳೆಯೋದಕ್ಕೆ ಮಾಡ್ತಾರೋ ಇದು ಅರ್ಥ ಆಗ್ತಾ ಇಲ್ಲ ಇವತ್ತು. ಆದ್ರೆ ನಿಜವಾಗ್ಲೂ ವಿದ್ಯಾರ್ಥಿಗಳಿಗೆ ಅರಿವಿರ್ಬೇಕು. ಅರಿವನ್ನ ಒಬ್ಬ ಶಿಕ್ಷಕರು ಸಹ ಮಾಡ್ಬೇಕಾಗಿದೆ, ತಂದೆ ತಾಯಿಗಳು ಹೇಳ್ಕೊಡ್ಬೇಕಾಗಿದೆ. ಹಿರಿಯರಾದಂಥವರು ಮತ್ತೆ ಆ ಕ್ಷೇತ್ರದಲ್ಲಿ ತುಂಬಾ ಪರಿಣತಿಯನ್ನು ಹೊಂದಿರತಕ್ಕಂಥವ್ರು ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನ ಖಂಡಿತ ಮಾಡ್ಬೇಕು. ಸರ್, ಇವತ್ತು ಮೊಬೈಲ್ ಸರ್ವಾಂತರ್ಯಾಮಿ ಆಗಿದೆ. ಮೊಬೈಲ್ ಇಲ್ಲದೆ ಅವ್ರು ಯಾವ ಚಟುವಟಿಕೆಗಳು ಕೂಡ ಮಾಡಕ್ಕೆ ಸಾಧ್ಯ ಆಗದೆ ಅನ್ನೋ ರೀತಿಯಲ್ಲಿ ಇದೆ. ಸೊ ಹಾಗಾಗಿ ಮೊಬೈಲು ಈಗ ಮಕ್ಕಳು ಊಟ ತಿನ್ನಿಸ್ಬೇಕಾದ್ರೂ ಮೊಬೈಲ್ ಬೇಕಾಗ್ತದೆ, ಮಲಗಿಸ್ಬೇಕಾದ್ರೆ ಮೊಬೈಲ್ ಬೇಕು. ಸೊ ಯಾವ ಹಂತದಲ್ಲಿ ಈಗ ಮೊಬೈಲ್ ನಮ್ಗೆ ಪೂರಕವಾಗಿ ಬಳಸ್ಕೋಬೇಕು ನಿಜ ವಿದ್ಯಾರ್ಥಿಗಳು, ಆದ್ರೆ ಯಾವ ಹಂತದಲ್ಲಿ ನಾವು ಪೂರಕವಾಗಿ ಬಳಸ್ಕೋಬೇಕು ಅನ್ನೋದು ಸ್ವಲ್ಪ ಹೇಳ್ತೀರಾ? ಮೊದಲಿಗೆ ನನ್ನ ದೃಷ್ಟಿಕೋನದಲ್ಲಿ ಮೊಬೈಲ್ ಅನ್ನೋದು ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯ ಮೂಲಭೂತ ಒಂದು ಸೌಕರ್ಯವಾಗಿ ಮಾರ್ಪಟ್ಟಿದೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಬಂದು ಪೋಷಕರು ಮೊಬೈಲ್ ಅನ್ನ ಬಳಸೋದನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಹೇಗೆ ತಾವು ಹೇಗೆ ಮೊಬೈಲ್ ಅನ್ನ ಬಳಸ್ತೇವೆ ಅದನ್ನ ಮಕ್ಕಳಿಗೆ ಅರಿವು ಮೂಡಿಸ್ಬೇಕು. ಅಂದ್ರೆ ನನಗೆ ಮೊಬೈಲ್ ಯಾಕೆ ಬೇಕಾಗಿದೆ, ಯಾರ್ದೋ ಒಂದು ಕರೆ ಬಂತು, ದೂರವಾಣಿ ಕರೆ ಬಂತು, ಅಥವಾ ಏನಾದ್ರೂ ಒಂದು ಮಾಹಿತಿಯನ್ನ ಹುಡುಕ್ಬೇಕು, ಅಥವಾ ನನಗೆ ಬೇರೆ ಯಾವ್ದೋ ರೀತಿ ವೈಜ್ಞಾನಿಕವಾಗಿ ಅಥವಾ ತುಂಬಾ ತಂತ್ರಜ್ಞಾನವನ್ನ ಬಳಸಿ ನಾನು ಯಾವ್ದೋ ಒಂದು ಮಾಹಿತಿಯನ್ನ ರವಾನೆ ಮಾಡ್ಬೇಕು ಅಥವಾ ಹಣವನ್ನ ರವಾನೆ ಮಾಡ್ಬೇಕು, ಅಥವಾ ಯಾವ್ದೋ ನನ್ನ ಸಮಯ ಉಳಿಯುತ್ತೆ, ಅಥವಾ ನನ್ಗೆ ಯಾವ್ದೋ ಒಂದು ಜ್ಞಾನ ಬೇಕಾಗಿದೆ, ಅಥವಾ ಇವತ್ತು ಏನೋ ಬ್ಯಾಂಕಿಂಗ್ ವ್ಯವಸ್ಥೆ ಬ್ಯಾಂಕಿಂಗ್ ವ್ಯವಸ್ಥೆ ಇದೆ ಇವತ್ತು. ಬ್ಯಾಂಕಿಂಗ್ ವ್ಯವಸ್ಥೆ ಬ್ಯಾಂಕ್ ಹೋಗಿ ನಾನು ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಬರಕ್ ಆಗಲ್ಲ. ಆ ಸಮಯದಲ್ಲಿ ನನ್ನ ಮೊಬೈಲ್ ಅನ್ನ ಬಳಸಿ ಯಾರಿಗೋ ಹಣವನ್ನ ರವಾನೆ ಮಾಡ್ತೀನಿ, ಅಥವಾ ಬೇರೆಯವ್ರು ನನಗೆ ಹಣವನ್ನ ಕಳಿಸ್ತಾರೆ, ಅಥವಾ ನನಗೆ ಯಾವ್ದೋ ಒಂದು ಮಾಹಿತಿ ಗೊತ್ತಿಲ್ಲ ಅಂತ ಹೇಳಿದಾಗ ನಾನು ಮೊಬೈಲ್ ಅಲ್ಲಿ ಹುಡುಕ್ತೀನಿ, ಆ ಮಾಹಿತಿ ಸಿಗುತ್ತೆ. ಅದರಿಂದ ನಾನು
ನಾನು ತರಗತಿಗೆ ಹೋಗ್ಬೇಕಾದ್ರೆ ಮಾಹಿತಿಯನ್ನು ಹುಡ್ಕೊಂಡು ಹೋಗಿ ಪಾಠ ಮಾಡಿದ್ರೆ ನನಗೆ ಆ ವಿಷಯದ ಬಗ್ಗೆ ಇರ್ತಕ್ಕಂಥ ಜ್ಞಾನ ಹೆಚ್ಚಾಗುತ್ತೆ, ಮಕ್ಕಳಿಗೂ ಹೇಳಿದ ಆಗುತ್ತೆ. ಹಾಗಾಗಿ ನಾವು ಆ ರೀತಿಯಾಗಿ ಬಳಸಿದಾಗ ಮಕ್ಕಳು ಅದನ್ನ ನೋಡ್ತಾರೆ. ಆ ಮಕ್ಕಳು ನೋಡಿದಾಗ ನಾವು ಯಾವ ರೀತಿಯಾಗಿ ಮೊಬೈಲ್ ಅನ್ನ ಬಳಸ್ತಾ ಇದೀವಿ ಅಂತ ಹೇಳಿ ನಮ್ಮ ಮಕ್ಕಳು ಇವತ್ತು ಹಿರಿಯರನ್ನ ನೋಡಿ ಅವರು ತುಂಬಾ ನಾವು ರೀಲ್ಸ್ ಬಳಸ್ತಾರೆ. ನಾವು ರೀಲ್ಸ್ ನೋಡ್ತಾ ಇದ್ರೆ ಅಥವಾ ನೀವು ಯಾವ್ದೋ ಒಂದು ಅದ್ರಲ್ಲಿ ಬರ್ತಕ್ಕಂಥ ಯಾವ್ದೋ ಏನೋ ಶಾರ್ಟ್ಸ್ ಅಂತ ಹೇಳ್ತೀವಲ್ಲ ಅದನ್ನ ನೋಡ್ತಾ ಇದ್ರೆ ಮಕ್ಕಳು ನಮ್ಮ ಅಪ್ಪ ಇದನ್ನೇ ನೋಡ್ತಾರೆ, ನಾನು ಅದನ್ನೇ ನೋಡ್ಬೇಕು, ಮೊಬೈಲ್ ಹೇಗೇನೆ ಬಳಸೋದು ಅನ್ನೋ ಪರಿಪಾಠ ಮಕ್ಕಳಿಗೂ ಬಂದ್ಬಿಡುತ್ತೆ. ಹಾಗಾಗಿ ತಂದೆ ತಾಯಿಗಳು ಮಾರ್ಗದರ್ಶಕರು ಮನೆಯಲ್ಲಿ ಮೊದಲು ಜೊತೆಗೆ ಬಂದು ಹೊರಗಡೆ ಯಾರೋ ಈಗ ದೊಡ್ಡವ್ರು ಇರ್ತೀರಾ, ಈಗ ನನ್ನ ಕಾಲೇಜ್ ವಿದ್ಯಾರ್ಥಿಗಳು ಮೊಬೈಲ್ ಅನ್ನ ಬಳಸ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಚಿಕ್ಕ ಮಕ್ಳು ಬರ್ತಾ ಇದ್ದಾರೆ, ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಯಾವ ರೀತಿಯಾಗಿ ಮೊಬೈಲ್ ಅನ್ನ ಬಳಸ್ತಾರೆ ಅನ್ನೋದನ್ನ ನೋಡಿ ಆ ಮಕ್ಕಳು ಅದನ್ನ ಕಲಿಯುತ್ತೆ. ನಾವು ಮೊಬೈಲ್ ಅನ್ನ ಹೀಗೆ ಬಳಸ್ಬೋದೇನೋ, ನಮ್ಮ ಅಣ್ಣನ ಹೀಗೆ ಬಳಸ್ತಾ ಇದ್ದಾನೆ, ಕಾಲೇಜ್ಗೆ ಹೋಗೋ ಅಣ್ಣ ಹೀಗೆ ಬಳಸ್ತಾ ಇದ್ದಾನೆ, ನಾನು ಈ ರೀತಿಯಾಗಿ ಬಳಸ್ಬೋದೇನೋ ಅನ್ನೋ ಒಂದು ಅವ್ರಿಗೆ ಮನಸ್ಸಿನಲ್ಲಿ ಆ ರೀತಿಯಾಗಿ ಮೂಡಿದಾಗ ಮೊಬೈಲ್ ದುರ್ಬಳಕೆ ಆಗುತ್ತೆ. ಆದ್ರೆ ಒಬ್ಬ ವಿದ್ಯಾರ್ಥಿಗೆ ಮೇಷ್ಟ್ ಆಗಿರ್ತಕ್ಕಂಥವನು ಹೇಳ್ಕೊಡ್ಬೇಕು, ಆ ವಿದ್ಯಾರ್ಥಿನೂ ಸಹ ಅದನ್ನ ತನ್ನ ಬದುಕಿನಲ್ಲಿ ಅಳವಡಿಸ್ಕೊಂಡಾಗ ಮೊಬೈಲ್ ಅನ್ನ ಹೇಗೆ ಸದ್ಬಳಕೆ ಮಾಡ್ಕೊಳ್ಬಹುದು ಅನ್ನೋದನ್ನ ಖಂಡಿತ ಅವನು ಆಲೋಚನೆಯನ್ನ ಮಾಡೋದ್ ಬಳಸಿದಾಗ ಚಿಕ್ಕ ಮಕ್ಕಳಿಗೂ ಅದು ಒಂದ್ ರೀತಿಯ ಪ್ರೇರೇಪಣೆ ಆಗುತ್ತೆ. ಹಾಗಾಗಿ ಮೊಬೈಲ್ ನಿಂದ ಖಂಡಿತ ಇವತ್ತು ನಾವು ಜಗತ್ತನ್ನ ಖಂಡಿತ ಬದಲಾಯಿಸಬಹುದು ಅಂತಹ ಒಂದು ಏನೋ ಅದ್ಭುತ ಶಕ್ತಿ ಇದೆ ಮೊಬೈಲ್ಗೆ. ಅದನ್ನ ಬಳಸುವ ವಿಧಾನ ಇವತ್ತು ಖಂಡಿತ ಬಹಳಷ್ಟು ಬೇರೆ ದಿಕ್ಕುಗಳಲ್ಲಿ ಸಾಗ್ತಾ ಇದೆ. ಅದ್ರ ಬಗ್ಗೆ ವಿದ್ಯಾರ್ಥಿಗಳು ಆಲೋಚನೆ ಮಾಡ್ಬೇಕು, ಉಪನ್ಯಾಸಕರು ಪಾಠ ಮಾಡ್ತಕ್ಕಂಥ ಮೇಷ್ನ ಆಲೋಚನೆಯನ್ನ ಮಾಡ್ಬೇಕು, ತಂದೆ ತಾಯಿಗಳ ಆಲೋಚನೆ ಮಾಡ್ಬೇಕು, ಹಿರಿಯರಾಗಿರ್ತಕ್ಕಂಥವ್ರ ಆಲೋಚನೆಯನ್ನ ಮಾಡ್ಬೇಕು. ಸಮಾಜಕ್ಕೆ ಜವಾಬ್ದಾರಿ ಇದೆ. ಅದ ನೀವು ಯಾವ್ದೋ ಒಂದು ಸಿನಿಮಾದಲ್ಲಿ ಮೊಬೈಲ್ ಅನ್ನ ತೋರಿಸ್ತಾರೆ, ಮೊಬೈಲ್ ಅನ್ನ ಹೇಗ್ ಬಳಸ್ಬೋದು ಅನ್ನೋದನ್ನ ತೋರಿಸಿದಾಗ ಸಿನಿಮಾನು ಸಹ ಅದ್ರಲ್ಲಿ ಬರುತ್ತೆ. ಸಿನಿಮಾದಲ್ಲೂ ನೀವು ಬೇಕಾದ್ರೆ ಮೊಬೈಲ್ ಅನ್ನ ಸದ್ಬಳಕೆ ಹೇಗ್ ಮಾಡ್ಕೊಳ್ಬಹುದು ಅನ್ನೋದನ್ನ ಖಂಡಿತ ನೀವು ಸ್ಕ್ರೀನ್ ಮೇಲೆ ತರಬಹುದು. ಇವತ್ತಿನ ಜಗತ್ತು ಹೋಗ್ತಿರುವಂತ ಆಧುನಿಕತೆ ಹೋಗ್ತಿರುವಂತ ರೀತಿ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಮೊಬೈಲೇ ಎಲ್ಲ ಟೆಕ್ಸ್ಟ್ ಬುಕ್ಗಳು ಅವ್ಯಾವು ಇರಲ್ಲ. ಟೆಕ್ಸ್ಟ್ ಮೊಬೈಲ್ ಅಲ್ಲೇ ಆ ತರದ ಒಂದು ಟ್ಯಾಬು ಮೊಬೈಲ್ ರೀತಿಯ ಮಾದರಿಯಲ್ಲಿ ನಮ್ಮ ಕಲಿಕೆಗಳು ಇರುತ್ತೆ. ಸೊ ಈ ಸಂದರ್ಭದಲ್ಲಿ ನೀವು ಮೊಬೈಲ್ ನ ಹೇಗೆ ಅದೊಂದು ಪಠ್ಯವಾಗಿ ಏನಾದ್ರು ಮೊಬೈಲ್ ನ ಬಳಕೆ ಹೇಗೆ ಅನ್ನೋದ್ರ ಬಗ್ಗೆ ಒಂದು ಪ್ರತಿದಿನ ಒಂದಷ್ಟು ನಿಮಿಷಗಳ ಅವಧಿಯನ್ನು ಒಂದು ಹಾಫ್ ಅನ್ ಅವರ್ ಒಂದು ತರಬೇತಿ ಕೊಡ್ಬೋದಾ, ಮತ್ತು ಒಂದು ವಿಶೇಷವಾದಂತ ಉಪನ್ಯಾಸಕರೇನಾದ್ರು ನೇಮಿಸ್ಕೊಳ್ಳೋ ನಿಟ್ಟಿನಲ್ಲಿ ಏನಾದ್ರು ಆ ತರದ್ದು ಏನಾದ್ರು ಮಾಡ್ಬೋದಾ? ಯಾಕಂದ್ರೆ ಬಹಳ ಗಂಭೀರವಾದ ಸಮಸ್ಯೆ ಇದು ಸರ್. ಇದು ಸಮಸ್ಯೆನೂ ಇದೆ, ಮತ್ತೆ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಸೊ ಹಾಗೆ ನಾವು ಪಾಸಿಟಿವ್ ಕಡೆ ನಾವು ಮುಖ ಮಾಡ್ಬೇಕಾದ್ರೆ, ಆ ಕಡೆ ನೋಡ್ಬೇಕಾದ್ರೆ ಇಂಥವನ್ನೆಲ್ಲ ನಾವು ಪೂರಕವಾಗಿ ಮಾಡ್ಕೊಂಡ್ರೆ ಒಂದು ಕಾಲೇಜು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಬಹಳ ಅಗತ್ಯನೋ ಅಂತ ಅನ್ಸುತ್ತೆ. ಅದು ಒಂದ್ ರೀತಿನಲ್ಲಿ ಸರಿಯಾಗಿದೆ. ಅಂದ್ರೆ ನೀವು ಹೇಳಿದ ಹಾಗೆ ಈಗ ಮೊಬೈಲ್ ಅನ್ನೋದು ಶಿಕ್ಷಣ ಆಗ್ಬಿಡಕ್ ಸಾಧ್ಯ ಇಲ್ಲ. ಭವಿಷ್ಯದಲ್ಲಿ ಮೊಬೈಲ್ ಶಿಕ್ಷಣ, ಮೊಬೈಲ್ ಮೂಲಕ ಶಿಕ್ಷಣ ಅಂತ ಮೊಬೈಲ್ ಮೂಲಕ ಶಿಕ್ಷಣ, ಮೊಬೈಲ್ ಆ ರೀತಿಯ ಮೂಲಕನೇ ಶಿಕ್ಷಣ ಕಲಿಕಾ ಮಾದರಿಗಳು ಆಗ್ತಿದೆ. ಈಗ ಕೋವಿಡ್ ಸಂದರ್ಭದಲ್ಲಿ ಮೊಬೈಲೇ ಆಧಾರ ಆಗಿತ್ತು ಮಕ್ಕಳ ಕಲಿಕೆಗೆ. ಈಗ ಝೂಮ್ ಮೀಟಿಂಗ್ ಮಾಡ್ತಾರೆ, ಅದು ಆನ್ಲೈನ್ ಮೂಲಕ. ಹೌದು, ಅನಿವಾರ್ಯ ಇದ್ದ ಸಂದರ್ಭದಲ್ಲಿ ಅಲ್ಲ, ಈ ಮುಂದಿನ ಇದೇ ಅನಿವಾರ್ಯ, ಇದೆ ಜೀವನ ಪದ್ಧತಿ ಆಗ್ಬಿಡುತ್ತೆ. ಇದೇ ಒಂದು ಪದ್ಧತಿ ಆಗೋ ದಾರಿಲಿ ಹೋಗ್ತಾ ಇದೀವಿ. ಸೊ ಆ ನಿಟ್ಟಿನಲ್ಲಿ ಈಗ್ಲಿಂದಾನೇ ಮೊಬೈಲ್ ಬಗ್ಗೆ ಒಂದು ಜ್ಞಾನ, ಅದೇ ಅರಿವು. ಹೌದು, ನೀವು ಹೇಳಿದಾಗೆ ಅದು ಸರಿ ಇದೆ. ಆದ್ರೆ ಮೊಬೈಲ್ ಅನ್ನೋದು ಶಿಕ್ಷಣದ ಏನು ಸಂಪೂರ್ಣ ಮೊಬೈಲ್ ಆಗ್ಬಿಟ್ಟಾಗ ಅದು ಖಂಡಿತ ಆರೋಗ್ಯದ ಮೇಲೆ ಬಹಳಷ್ಟು ಕೆಟ್ಟ ಪರಿಣಾಮಗಳನ್ನು ಬೀರುತ್ತೆ. ಜೊತೆಗೆ ಆ ಮಟ್ಟಕ್ಕೆ ಹೋಗೋದು ಬೇಡ. ಆ ಮಟ್ಟಕ್ಕೆ ಹೋದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರ ನಡುವಿನ ಬಾಂಧವ್ಯ ಖಂಡಿತ ಅಲ್ಲಿ ಉಳ್ಕೊಳ್ಳಲ್ಲ. ಜೊತೆಗೆ ಬಂದು ನೀವು ಮೊಬೈಲ್ ಅನ್ನೋದು ಶೈಕ್ಷಣಿಕ ಮಾಧ್ಯಮವಾಗ್ಬಿಟ್ಟಾಗ ಅಲ್ಲಿ ಮಾನವೀಯ ಸಂಬಂಧಗಳಿಗೆ ಬೆಲೆ ಇರಲ್ಲ. ಸೊ ಮಾನವೀಯ ಸಂಬಂಧಗಳು ಖಂಡಿತ ಅಲ್ಲಿ ಮುಚ್ಚೋ. ಹಾಗಾಗಿ ನಾವು ಏನೋ ವಿದ್ಯುನ್ಮಾನ ಯಂತ್ರಗಳಿರ್ಬೋದು, ಅಥವಾ ನೀವು ಹೇಳಿದ ಹಾಗೆ ಯಾವುದೇ ಏನೋ ಎಲೆಕ್ಟ್ರಾನಿಕ್ ಏನೋ ಡಿವೈಸಸ್ ಏನಿದೆ ಅವೆಲ್ಲ ಏನಿದೆ ಅದು ಒಂದು ಹಂತಕ್ಕೆ ನಮಗೆ ಜ್ಞಾನವನ್ನ ವೃದ್ಧಿಸುವಂತಹ ಕೆಲಸವನ್ನು ಮಾಡಬೇಕೇ ಹೊರತಾಗಿ ಅದು ಬಂದು ಒಂದು ಶಿಕ್ಷಣದ ಮಾಧ್ಯಮವಾಗ್ಬಿಟ್ಟಾಗ ಅದ್ರ ಮೂಲಕನೇ ಶಿಕ್ಷಣವನ್ನ ಕೊಡೋದು ಅಂತ ಹೇಳ್ಬಿಟ್ಟಾಗ ಅದು ಅತಿರೇಕಕ್ಕೆ ಹೋಗಿ ಖಂಡಿತ ಮಾನವೀಯ ಸಂಬಂಧಗಳು ಉಳಿಯೋದಿಲ್ಲ. ಗುರು ಮತ್ತೆ ಶಿಷ್ಯರ ನಡುವಿನ ಬಾಂಧವ್ಯ ಉಳಿಬೇಕು ಅಂತ ಹೇಳಿದ್ರೆ ಇವತ್ತು ಮಾಧ್ಯಮಗಳೇನಿದೆ, ಮಾಧ್ಯಮಗಳು ಅಥವಾ ನೀವು ಮೊಬೈಲು, ಟಿವಿ ಇದೆಲ್ಲ ಏನ್ ಬಂದಿದೆ, ಇದರ ಪ್ರಭಾವ ಅಂತಕ್ಕಂಥದ್ದು ವಿದ್ಯಾರ್ಥಿಗಳ ಮೇಲೆ ತೀರಾ ಕೆಟ್ಟ ಪರಿಣಾಮಗಳನ್ನು ಬೀರಿದೆ. ಜೊತೆಗೆ ಬಂದು ಸಿನಿಮಾನು ಕೂಡ ನಾನು ಸೇರಿಸ್ತೀನಿ, ನೀವು ಬೇಸರ ಮಾಡ್ಕೊಳ್ತೀನಿ, ನನಗೆ ಗೊತ್ತಿಲ್ಲ. ಸಿನಿಮಾನು ಬಹಳಷ್ಟು ಏನೋ ವಿದ್ಯಾರ್ಥಿಗಳ ಹಾದಿಯನ್ನ ಬಹಳಷ್ಟು ದಿಕ್ತಪ್ಪಿಸೋ ಕೆಲಸವನ್ನ ಸಿನಿಮಾನು ಮಾಡ್ತಾ ಇದೆ ಇವತ್ತು.
ಹಾಗಂತ ಹೇಳ್ಬಿಟ್ಟು ನಾವು ಅದನ್ನ ನಾವು ಸಂಪೂರ್ಣವಾಗಿ ಬಿಟ್ಟು ಬದುಕೋದಕ್ಕೂ ಸಾಧ್ಯ ಇಲ್ಲ, ಅನಿವಾರ್ಯ ಅದು. ಆದ್ರೂ ನಾವು ಏನೋ ಮೊಬೈಲ್ ಇರ್ಬೋದು ಅಥವಾ ಇನ್ಯಾವುದೇ ಮಾಧ್ಯಮಗಳಿರ್ಬೋದು, ಅದು ಒಂದು ಹಂತಕ್ಕೆ ನಮ್ಗೆ ಕೆಲವು ಸಂದರ್ಭಗಳಲ್ಲಿ ಮನರಂಜನೆ ಕೊಡುತ್ತೆ, ನಮ್ಮ ಶೈಕ್ಷಣಿಕ ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗೆ ಅದು ಸಹಾಯಕ ಆಗುತ್ತೆ. ಇಲ್ಲಿ ಶಿಕ್ಷಣ ಸಂಸ್ಥೆಗಳಿಗೆ ಹೇಗೆ ಜವಾಬ್ದಾರಿ ಇದೆಯೋ, ಶಿಕ್ಷಕರಿಗೆ ಹೇಗೆ ಜವಾಬ್ದಾರಿ ಇದೆಯೋ, ಪೋಷಕರಿಗೆ ಹೇಗೆ ಜವಾಬ್ದಾರಿ ಇದೆಯೋ, ಹೌದು, ಕಂಪನಿಗಳಿಗೆ, ಸರ್ಕಾರಕ್ಕೆ, ಆ್ಯಪ್ ಸಿದ್ಧಪಡಿಸೋರಿಗೆ ಅದು ಕೂಡ ಒಂದು ಜವಾಬ್ದಾರಿ ಇರುತ್ತೆ. ಏನು ನಮ್ಮ ಮೊಬೈಲ್ಗಳಲ್ಲಿ ಏನ್ ಇರ್ಬೇಕು, ಏನ್ ಇರಬಾರ್ದು ಅನ್ನೋದು ಕೂಡ ಬಹಳ ಬಹಳ ಮುಖ್ಯ ಅಂತ ಅನ್ಸುತ್ತಲ್ವಾ ಇದು? ಹೌದು ಹೌದು, ನೀವು ಹೇಳಿದ ಹಾಗೆ ಈಗ ಮೊಬೈಲ್ ಅಲ್ಲಿ ಇಂಥದ್ ಸಿಗುತ್ತೆ, ಇಂಥದ್ ಸಿಗೋದಿಲ್ಲ ಅಂತ ಹೇಳಕ್ ಆಗೋದಿಲ್ಲ. ಹಾಗಾಗಿ ಸಾಮಾನ್ಯವಾಗಿ ಏನು ಯುವಕರಿಗೆ ಯಾವ್ದ್ರ ಕಡೆ ಹೆಚ್ಚು ಗಮನ ಹೋಗುತ್ತೆ, ಏನು ಋಣಾತ್ಮಕವಾಗಿರ್ತಕ್ಕಂಥ ಅಥವಾ ನೆಗೆಟಿವ್ಸ್ ಏನಿದೆ ಅದ್ರ ಕಡೆಗೆ ಹೆಚ್ಚು ಆಕರ್ಷಿತರಾಗಿರ್ತಾರೆ ಸಾಮಾನ್ಯವಾಗಿ ಯೌವನದಲ್ಲಿ. ಆದ್ರೂ ಯುವಕರು, ಅದು ವಿದ್ಯಾರ್ಥಿಗಳು ಅದನ್ನ ಹೆಚ್ಚು ಕುತೂಹಲ ಇರುತ್ತಲ್ವಾ, ಅದನ್ನ ಹುಡುಕೋ ಪ್ರಯತ್ನಗಳನ್ನ ಮಾಡ್ತಾರೆ. ನಿಜವಾಗ್ಲೂ ಆ ಒಂದು ನೀವು ಅಶ್ಲೀಲದ ವಿಡಿಯೋಗಳಿರ್ಬೋದು, ಇದನ್ನೆಲ್ಲ ಖಂಡಿತ ಮೊಬೈಲ್ ಅಲ್ಲಿ ಹಿಡದೆ ಇರೋದು ನಿಜವಾಗ್ಲೂ ಒಳ್ಳೇದು. ಸರ್ಕಾರ ಅದ್ರ ಬಗ್ಗೆ ಒಂದು ಕಾನೂನನ್ನ ಜಾರಿಗೆ ತಂದು ಖಂಡಿತ ಅವನ್ನೆಲ್ಲ ಮೊಬೈಲ್ ಅಲ್ಲಿ ಅಪ್ಲೋಡ್ ಮಾಡದೆ ಅದನ್ನ ಬಳಸೋದಕ್ಕೆ ಆಗದೆ ಇರುವ ನಿಟ್ಟಿನಲ್ಲಿ ಖಂಡಿತ ಸರ್ಕಾರ ಆಲೋಚನೆಯನ್ನ ಮಾಡಿದಾಗ, ಯಾವುದೇ ಸರ್ಕಾರಗಳಾಗಿರ್ಬೋದು, ಅದು ದುರ್ಬಳಕೆ ಮಾಡ್ಕೊಳಕ್ ಇರೋ ಒಂದು ಮಾಧ್ಯಮ ಅದು ಅಲ್ವಾ, ಸಿಕ್ಬಿಡುತ್ತೆ ಅವ್ರಿಗೆಲ್ಲಾನು ಅಲ್ಲಿ ಮೊಬೈಲ್ ಅಲ್ಲಿ ಹುಡುಕ್ದಾಗ ಸಿಕ್ಬಿಟ್ಟಾಗ ತಪ್ಪು ಮಾಹಿತಿಗಳಿಂದ ಕೂಡಿರುತ್ತೆ ಬಹುತೇಕ. ಇಲ್ಲ, ತಪ್ಪು ಮಾಹಿತಿ ಅನ್ನೋದಕ್ಕಿಂತ ಅದಲ್ಲಿ ನೀವು ನೋಡ್ತೀವಲ್ವ ನಾವ್ ಎಷ್ಟೋ ವಿಡಿಯೋಗಳನ್ನ, ಈಗ ಸಾಮಾನ್ಯವಾಗಿ ಕುತೂಹಲ ಇರುತ್ತೆ ಯಾವುದೇ ಒಬ್ಬ ವ್ಯಕ್ತಿಗೆ, ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ. ಅಂತ ದೃಶ್ಯಗಳನ್ನ ಖಂಡಿತ ಅವ್ರು ನೋಡ್ತಾರೆ. ಈಗ ನಾವ್ ಏನೇ ಮಾಡಿದ್ರು ನೀವ್ ಯಾವಾಗ್ಲೂ ನೋಡ್ಬೇಡಿ ಅಂತ ಹೇಳಿದ್ರು ನೋಡ್ತಾರೆ. ಇಲ್ಲದೆ ಇದ್ದಾಗ, ಸಿಗದೆ ಹೋಗ್ಬಿಟ್ಟಾಗ ಮಾಹಿತಿ ಖಂಡಿತ ಸಮಾಜಕ್ಕೆ ಸ್ವಲ್ಪ ಒಳ್ಳೇದಾಗ್ಬೋದು ಅನ್ನೋ ನನ್ನ ಅಭಿಪ್ರಾಯ ಸರ್. ಒಟ್ಟಾರೆ ಈ ಕಾರ್ಯಕ್ರಮದ ಕನ್ಕ್ಲೂಡ್ ಮಾಡೋದಾದ್ರೆ, ಮೊಬೈಲ್ ನ ಎಷ್ಟು ಗಂಟೆ ಬಳಸಬಹುದು, ವಿದ್ಯಾರ್ಥಿಗಳು ಎಷ್ಟು ಗಂಟೆ ಬಳಸಿದ್ರೆ ಉತ್ತಮ? ಅಲ್ಲ, ಇಷ್ಟು ಗಂಟೆ ನಾವು ಬಳಸದೇ ಇರೋದು ಉತ್ತಮ ಅಂತಲ್ಲ. ವ್ಯಕ್ತಿಯ ಅಥವಾ ವಿದ್ಯಾರ್ಥಿಗೆ ಅವನ ಒಂದು ಚಟುವಟಿಕೆಗಳಿಗೆ ಅಥವಾ ಅವನೊಂದು ಜ್ಞಾನ ವೃದ್ಧಿಗೆ ಅಥವಾ ನಾನು ಉತ್ತಮವಾದಂತ ಸಾಧನೆಯನ್ನು ಮಾಡಬೇಕು, ನನಗೆ ಮಾಹಿತಿ ಬೇಕು, ಇವತ್ತು ಖಂಡಿತ ಸಂಪಾದನೆಯನ್ನು ಮಾಡ್ಬೋದು ಮೊಬೈಲ್ ಇಟ್ಕೊಂಡಿದ್ರೆ. ಒಬ್ಬ ವಿದ್ಯಾರ್ಥಿನೇ ಸಂಪಾದನೆಯನ್ನು ಮಾಡ್ಕೊಂಡು ಮೊಬೈಲ್ ಮುಖಾಂತರ ವಿದ್ಯಾಭ್ಯಾಸವನ್ನ ಮಾಡ್ಬೋದು. ಸಮಾಜಕ್ಕೆ ಒಳ್ಳೇದನ್ನ ಕೊಟ್ಟು ಖಂಡಿತ ಅವನು ಮೊಬೈಲ್ ಅನ್ನ ಬಳಸ್ಕೊಂಡು ಸಮಾಜಕ್ಕೆ ಒಳ್ಳೇದನ್ನ ಕೊಟ್ಟು ಹಣವನ್ನ ಸಂಪಾದನೆ ಮಾಡಿ ತಾನು ಬೆಳೆದು ಒಬ್ಬ ಒಳ್ಳೆ ಆದರ್ಶ ವ್ಯಕ್ತಿಯಾಗಿ ಖಂಡಿತ ಬೆಳಿಬಹುದು. ಎಲ್ಲ ಸಾಧ್ಯತೆಗಳಿದೆ ಮೊಬೈಲ್ ಮುಖಾಂತರ. ಅಂದ್ರೆ ಒಬ್ಬ ವಿದ್ಯಾರ್ಥಿಗೆ ಮೊಬೈಲ್ ಹೇಗೆ ವರ ಅಂತ ಹೇಳಿದ್ರೆ, ಅವನ ಕ್ಷೇತ್ರದಲ್ಲಿ ಅತ್ಯಂತ ಎತ್ತರ ಸ್ಥಾನಕ್ಕೆ ಬೆಳೆಯೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ರೀತಿಯಾದಂತಹ ಮಾಹಿತಿಗಳು ಇವತ್ತು ಮೊಬೈಲ್ ಅಲ್ಲಿ ಸಿಗ್ಬಿಡುತ್ತೆ. ಜೊತೆಗೆ ಬಂದು ಸ್ವಾವಲಂಬಿಯಾಗಿ ಬದುಕೋದಕ್ಕೂ ಅದು ಒಂದ್ ರೀತಿಯಾದ ಒಂದು ಒಳ್ಳೆ ಮಾಧ್ಯಮ ಕೂಡ. ಹಿಂದಿನ ಕಾಲದಲ್ಲಿ ನೀವು ಎಲ್ಲೋ ಹೋಗಿ ಕೆಲಸ ಮಾಡ್ಬೇಕಾಗಿತ್ತು, ಹೊಲದಲ್ಲಿ ದುಡಿಬೇಕಾಗಿತ್ತು, ಕೂಲಿ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ಇವತ್ತು ನಿಜವಾಗ್ಲೂ ಒಬ್ಬ ವಿದ್ಯಾರ್ಥಿಗೆ ಆ ಮೊಬೈಲ್ ಬಗ್ಗೆ ಉತ್ತಮವಾದಂತಹ ಜ್ಞಾನ ಇದೆ ಅಂತ ಹೇಳಿದ್ರೆ, ಅದನ್ನ ಸದ್ಬಳಕೆ ಮಾಡಿಕೊಂಡು ಒಬ್ಬ ಆದರ್ಶ ವ್ಯಕ್ತಿಯಾಗಿ ಸಮಾಜದಲ್ಲಿ ಖಂಡಿತ ಅತ್ಯಂತ ಎತ್ತರಕ್ಕೆ ಬೆಳೆಯೋದಕ್ಕೆ ಕಲಿಯಬಹುದು, ಗಳಿಕೆನೂ ಮಾಡಬಹುದು, ಸಮಾಜಕ್ಕೆ ಒಳ್ಳೇದನ್ನು ಕೊಡಬಹುದು. ಸಮಾಜಕ್ಕೆ ಒಳ್ಳೇದನ್ನ ಕೊಟ್ಟು ಅವನು ಬೆಳೆದು ಸಮಾಜವನ್ನು ಬೆಳೆಸಬಹುದು. ಅದಕ್ಕೆ ಖಂಡಿತ ಅವಕಾಶ ಇದೆ ಮೊಬೈಲ್ ಅಲ್ಲಿ ಅಂತ ನನ್ನ ಬಹಳ ಉಪಯುಕ್ತವಾದಂತ ಮಾಹಿತಿಯನ್ನು ಕೊಟ್ರಿ ಸರ್. ಇವತ್ತು ಮೊಬೈಲು ನಾವು ನೆಗೆಟಿವ್ ಮಾತಾಡೋದು ಬೇಡ, ಯಾಕಂದ್ರೆ ಮೊಬೈಲ್ ಇಲ್ಲದೆ ಎಷ್ಟೇ ನೆಗೆಟಿವ್ ಮಾತಾಡಿದ್ರು ಅದು ನಮ್ಮ ಜೊತೆನೇ ಇರುತ್ತೆ, ನಮ್ಮ ಅಂಗೈಯಲ್ಲಿರುತ್ತೆ, ನಮ್ಮ ಜೋಬಲ್ಲೇ ಇರುತ್ತೆ. ಸೊ ಹಾಗಾಗಿ ನಮ್ಮ ಮೊಬೈಲ್ನ ನಾವು ಪೂರಕವಾಗಿ ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೇ ನಮ್ಮ ಆಲೋಚನೆ ಇರಲಿ. ನಾವು ಪೋಷಕರಾಗಿರ್ಲಿ, ಶಿಕ್ಷಕರಾಗಿರ್ಲಿ, ತಮ್ಮ ಮಕ್ಕಳಿಗೆ ಅದನ್ನ ಪಾಸಿಟಿವ್ ಆಗಿ ನೋಡೋ ನಿಟ್ಟಿನಲ್ಲಿ ನಾವು ತರಬೇತಿ ಕೊಡೋಣ, ಒಂದು ಅರಿವು ಮೂಡಿಸೋಣ. ಇಷ್ಟೊತ್ತು ನಮ್ಮ ಜೊತೆ ಸವಿಸ್ತಾರವಾಗಿ ಮೊಬೈಲ್ನ ಸುತ್ತಮುತ್ತ ಅರಿವನ್ನು ಮೂಡಿಸಿದಂತ ಮಂಜುನಾಥ್ ಸರ್ ಅವರಿಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್.